श्रीगुरुभ्यो नमः। हरि ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। स्वस्त्यस्तु सताम्। 31ನೇಯ ಪದ್ಯ. ಹಸಿವು ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೋಷಗಳಿಲ್ಲ ಅನ್ನಬೇಕಾದ್ರೆ ದೋಷ ಕಾಣಿಸ್ತಲ್ವಾ ಅಂತನೂ ಒಂದು ಪ್ರಶ್ನೆ ಬರುತ್ತೆ. ಆದರೂ ಕೆಲವೊಂದು ದೋಷಗಳನ್ನ ದೇವರು ತಾನು ತೋರಿಸಿಕೊಂಡಿದ್ದಾನೆ. ವಾಸ್ತವಿಕವಾಗಿ ಪರಮಾತ್ಮನಲ್ಲಿ ಯಾವುದೇ ದೋಷಗಳಿಲ್ಲ. ಇಲ್ಲದೇ ಇದ್ರೂ ಕೂಡ ಕೆಲವೊಂದು ದೋಷಗಳು ಇರುವಂತೆ ತಾನು ತೋರಿಸಿಕೊಂಡಿದ್ದಾನೆ ಪರಮಾತ್ಮ. ಅದಕ್ಕೆ ಒಂದಷ್ಟು ದೃಷ್ಟಾಂತಗಳನ್ನು ಹೇಳುವುದು ಅಂತಾದ್ರೆ, ಪರಮಾತ್ಮ ಹಸಿವೆ ಆಗಿದೆ. ಹಸಿವೆ ಎನ್ನುವುದೊಂದು ದೋಷ. ಮನುಷ್ಯರಲ್ಲಿ ಹಸಿವೆ ಎನ್ನುವುದು ದೋಷ. ಪರಮಾತ್ಮ ತಾನು ಆ ವಿಪ್ರ ಪತ್ನಿಯರ ಬಳಿ ಹೋಗಿ ಹಸಿವೆ ಆಗಿದೆ ಅಂತ ಅನ್ನವನ್ನ ಬೇಡ್ತಾನೆ. ಗೋಪಾಲ ಬಾಲಕರಿಗೆಲ್ಲ ಹಸಿವೆ ಆಗಿತ್ತು. ಆ ಪ್ರಸಂಗದಲ್ಲಿ ಕೃಷ್ಣ ಹೇಳ್ತಾನೆ, ನನಗೂ ಹಸಿವೆ ಆಗಿದೆ, ಆ ಬ್ರಾಹ್ಮಣರ ಹತ್ರ ಕೇಳಿ ಅಂತ. ಬ್ರಾಹ್ಮಣರು ಕೊಡಲ್ಲ ಅಂದಾಗ, ನನಗೇನು ಹಸಿವೆ ಇಲ್ಲ, ನೀವು ಬೇಕಾದ್ರೆ ತಿನ್ನಿ ಅಂತ ಹೇಳಿಲ್ಲ. ಮತ್ತೆ ಹೇಳಿ ಕಳಿಸ್ತಾನೆ, ವಿಪ್ರ ಪತ್ನಿಯರ ಬಳಿ ಹೇಳಿ ಕೃಷ್ಣನಿಗೆ ಹಸಿವಾಗಿದೆ ಅಂತ ಹೇಳಿ. ಅವರ ಬಳಿ ಹೋಗಿ ಹೇಳಿದಾಗ ಅವರೆಲ್ಲ ಪರಾತ ಪದಾರ್ಥಗಳನ್ನ ತೆಗೆದುಕೊಂಡು ಬರ್ತಾರೆ. ಪರಮಾತ್ಮ ಅವನಲ್ಲಿ ಯಾವುದೇ ದೋಷಗಳಿಲ್ಲ ಅಂದ್ರೆ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹೀಗಾಗಿ ಅವತಾರ ರೂಪದಲ್ಲಿ ವಿಪ್ರ ಪತ್ನಿಯರಲ್ಲಿ ಅನ್ನವನ್ನ ಬೇಡಿದ್ದಾನೆ ಅಂದ್ರೆ ಪರಮಾತ್ಮನಿಗೆ ಹಸಿವೆ ಆಗಿರಬೇಕು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಆಮೇಲೆ ಬಾಣಾಸುರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಅವಾಗ ಪರಮಾತ್ಮನಿಗೆ ಜ್ವರ ಬಂತು. ಒಂದೊಂದೇ ದೋಷಗಳಿದೆ, ಅದನ್ನು ಇದ್ದಂಗೆ ಕಾಣುತ್ತೆ. ಹಸಿವು ತೃಷೆ, ಹಸಿವು ಬಾಯಾರಿಕೆ ಅಂತ ಅರ್ಥ. ಜರ ಮರಣ, ರೋಗ ರುಜಿನಗಳು. ರೋಗ ರುಜಿನ ಅಂದ್ರೆ ಅದನ್ನೇ ಬಾಣಾಸುರ ಶೈವಜ್ವರವನ್ನ ಪ್ರಯೋಗ ಮಾಡ್ತಾನೆ. ಆಮೇಲೆ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಚಳಿ ಬರುತ್ತೆ ಅವನಿಗೆ. ಶೈವಜ್ವರ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಬರುತ್ತೆ. ಶಿವ ಮಂತ್ರದಿಂದ ಜ್ವರ ಪ್ರಯೋಗ ಮಾಡ್ತಾನೆ. ಅದನ್ನ ಮತ್ತೆ ವಿಷ್ಣು ಮಂತ್ರದಿಂದ ಆ ಜ್ವರವನ್ನ ನಿವಾರಿಸಿಕೊಳ್ತಾನೆ. ಆಮೇಲೆ ಇನ್ನೊಂದು ಕಥೆ ಇದೆ. ಕೃಷ್ಣನಿಗೆ ಜರ ಬಂತು, ವೃದ್ಧಾಪ್ಯ ಬಂತು. ಕಾರಣ ಏನು ಅಂದ್ರೆ ಗಾಂಧಾರಿ ಶಾಪ ಕೊಟ್ಟಿದ್ಲು. ಜಗನ್ನಾಥ ಕಾಡಿನಲ್ಲಿ ಗಾಂಧಾರಿಯ ಶಾಪದಂತೆ ಜರೆಯಿಂದ ಅನಾಥನಂತೆ ಸಂಚಾರ ಮಾಡಿದ. ಕೊನೆಗೊಬ್ಬ ಬೇಡ ಬಾಣ ಹೊಡೆದ, ಸತ್ತು ಹೋದ. ಎಲ್ಲಾ ವ್ಯವಸ್ಥೆಯ ಕಥೆಗಳೇ. ಗಾಂಧಾರಿಯ ಶಾಪ ಇವನಿಗೆ ತಟ್ಟುತ್ತೆ ಅಂದ್ರೆ ಕರ್ಮಗಳ ವಿಪಾಕ ಬಂತು ಅಂತ ಅರ್ಥ. ಆ ಶಾಪದಿಂದ ಅನಾಥನಾಗಿ ಸಂಚಾರ ಮಾಡಿದ ಅಂತ ಹೇಳೋದು. ಒಬ್ಬ ಬಾಣ ಹೊಡೆದ, ಅದರಿಂದ ಇವನು ಸತ್ತ ಅಂತ ಹೇಳೋದು. ಎಲ್ಲಿ ದೇವತ್ವ ಬಂತು ಈ ಮಾತುಗಳಲ್ಲಿ? ಈ ತರ ಕಥೆಗಳಿದೆ. ಆಮೇಲೆ ಅವನ ಶರೀರವನ್ನು ಹುಡುಕಾಡಿ ಅರ್ಜುನ ಅಂತ್ಯ ಸಂಸ್ಕಾರ ಮಾಡಿದ ಅನ್ನುವ ಮಾತುಗಳಿದೆ ಮಹಾಭಾರತದಲ್ಲಿ. ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಹಸಿವೆ, ಜರ, ಮರಣ, ವ್ಯಸನ, ದುಃಖ. ಎಷ್ಟೋ ಬಾರಿ ದುಃಖ ಪಟ್ಟಂತೆ ಇದೆ ಕೃಷ್ಣ. ಅಯ್ಯೋ, ರುಕ್ಮಿಣಿ ಮುಂದೆ ಹೇಳ್ಕೊಳ್ತಾನೆ,
ನನ್ನಂಥ ಅನಾಥ ಗೋಪಾಲಕನನ್ನ ಕಟ್ಟಿಕೊಂಡು ನೀನೆಲ್ಲಿ ಸುಖಪಟ್ಟೆ ರುಕ್ಮಿಣಿ, ಎಷ್ಟೆಲ್ಲ ಶ್ರೀಮಂತರಿದ್ರು ಅವ್ರ ಜೊತೆಗೆ ನೀನು ಸುಖವಾಗಿ ಬಾಳಬಹುದಿತ್ತಲ್ವಾ ಅಂತ ಹೇಳ್ತಾನೆ. ದುಃಖಪಟ್ಟಿದ್ದಾನೆ ಕೃಷ್ಣ. ಬದ್ಧನಂತೆ, ಮುಗ್ಧನಂತೆ. ಅನೇಕ ಗೋಪಿಯರು ಮನೆ ಮನೆಯಲ್ಲಿ ಚಾಡಿ ಹೇಳ್ತಾ ಇದ್ರೆ, ಅಮ್ಮ ನಾನೇನು ತಪ್ಪು ಮಾಡಿಲ್ಲಮ್ಮ, ನನಗೆ ಹೊಡಿಬೇಡ, ನನಗೆ ದುಃಖ ಆಗಿದೆ ಅಂತ ಹೇಳ್ಕೊಂಡಿದ್ದಾನೆ ಕೃಷ್ಣ. ಇಷ್ಟೆಲ್ಲ ಇದ್ದಾಗ ಅವನಲ್ಲಿ ದೇವತ್ವವನ್ನು ಹೇಗೆ ನೋಡ್ತೀರಿ ಅಂತ ಮುಗ್ಧವಂತೆ, ದುಃಖಿಯಂತೆ, ಬದ್ಧನಂತೆ ತೋರಿಸಿಕೊಂಡ ಪರಮಾತ್ಮನಿಗೆ ದುಃಖಗಳೇ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವನಿಗೆ ನಾರಾಯಣ ಅನ್ನುವುದು, ನಾರಾಯಣ ಅಂತ ಹೇಳುವುದು ದೋಷಗಳನ್ನು ಹೇಳುವುದು, ಇದು ಯಾವುದು ಸರಿ? ನಾರಾಯಣ ಅಂತ ಹೇಳಿದ ಮೇಲೆ ದೋಷಗಳನ್ನು ಹೇಳ್ಬಾರ್ದು. ನಾರಾಯಣ ಅಂತ ಹೇಳ್ತೀರಿ, ದೋಷಗಳನ್ನು ಹೇಳ್ತೀರಿ. ನಾರಾಯಣ ಅಂದ್ರೆ ಏನು? ಅರ ಅಂದ್ರೆ ದೋಷ ಅಂತ ಅರ್ಥ. ನ ಅರಾಯಣ, ಅರ ಅಂದ್ರೆ ದೋಷ, ಅಯನ ಅಂದ್ರೆ ಆಶ್ರಯ, ಅರಾಯಣ ಅಂದ್ರೆ ದೋಷಗಳಿಗೆ ಆಶ್ರಯ ನ ಆಗುವುದಿಲ್ಲ. ಯಾವುದೇ ದೋಷಗಳಿಗೆ ಆಶ್ರಯನಾಗುವುದಿಲ್ಲ ಅಂತ ಆ ಶಬ್ದದ ಅರ್ಥ. ಅವನಿಗೆ ಹಸಿವೆ, ನೀರಡಿಕೆ, ಜರೆ, ಮರಣ, ಭಯ, ದುಃಖ ಇದೆಲ್ಲ ಆಗುತ್ತೆ ಅಂತ ಹೇಳುವ ಮಾತು. ಅವಾಗ ಯಾವುದು ಸರಿ, ಯಾವುದು ತಪ್ಪು? ಅದಕ್ಕೆ ಇದನ್ನೆಲ್ಲ ಹೇಗೆ ಕೂಡಿಸಿಕೊಳ್ಬೇಕು? ಪರಮಾತ್ಮನಿಗೆ ಇದು ಯಾವುದೂ ದೋಷಗಳಿಲ್ಲ. ಅನ್ನವನ್ನ ಕೇಳಿದ. ಯಾಕೆ ಕೇಳಿದ ಅಂದ್ರೆ ವಿಪ್ರ ಪತ್ನಿಯರನ್ನ ಅನುಗ್ರಹ ಮಾಡಬೇಕಾಗಿತ್ತು, ಅನ್ನ ಕೇಳಿದ. ಯಾವುದೋ ಗುರುಗಳ ಬಳಿ ಹೋಗಿ ಹಣ್ಣು ತೆಗೆದುಕೊಂಡು ಹೋಗಿ ಕೊಡ್ತೀವಿ, ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಅವರಿಗೆ ಹಸಿವಾಗಿತ್ತು, ನಾವು ಕೊಟ್ಟಿದ್ದಕ್ಕೆ ಅವರಿಗೆ ತೃಪ್ತಿ ಆಯ್ತು ಅಂತ ಹೇಳುದ? ಅವರಿಗೆ ಸಮರ್ಪಣೆ ಮಾಡುವುದು ನಮ್ಮ ಭಾಗ್ಯ ಅಂತ ಅಷ್ಟೇ. ನಾವು ಕೊಡ್ಲಿಲ್ಲ ಅಂದ್ರೆ ಅವ್ರ ಹೊಟ್ಟೆ ತುಂಬುತ್ತೆ. ವಿಪ್ರ ಪತ್ನಿಯರ ಬಳಿಗೆ ಅನ್ನ ಯಾಚನೆ ಯಾಕೆ ಮಾಡಿದ? ಒಂದು ಹೆಣ್ಣಿನ ಭಾವನೆಗಳು ನನಗೆ ತಲುಪುತ್ತೆ ಎನ್ನುವುದು ಜಗತ್ತಿಗೆ ತಿಳಿಸಬೇಕಾಗಿದೆ ಪರಮಾತ್ಮ. ಆ ಹೆಣ್ಣಿನ ಭಾವನೆಗಳಿಗೂ ವಿಶೇಷವಾಗಿ ಸ್ಥಾನಮಾನವನ್ನು ಕೊಡಬೇಕು ಅನ್ನುವುದನ್ನ ಜಗತ್ತಿಗೆ ತಿಳಿಸಬೇಕಾಗಿದೆ. ಈ ದೃಷ್ಟಿಯಿಂದ ಪರಮಾತ್ಮ ತಾನು ಈ ರೀತಿಯಾದ ಒಂದು ವ್ಯಾಪಾರವನ್ನ ಮಾಡಿದ ಅಂತ ಅಲ್ಲಿ ವ್ಯಾಖ್ಯಾನ ಮಾಡಿಕೊಳ್ಬೇಕು. ಇನ್ನು ಶೈವಜ್ವರ ಬಂತು, ಅದನ್ನ ವೈಷ್ಣವ ಜ್ವರದಿಂದ ಹೊಡೆದ. ಅವನು ಶೈವಜ್ವರವನ್ನ ಪ್ರಯೋಗ ಮಾಡಿದ್ದು ಸತ್ಯ, ವೈಷ್ಣವ ಜ್ವರದಿಂದ ಖಂಡಿಸಿದ್ದು ಸತ್ಯ. ಇವನಿಗೆ ಜ್ವರ ಬಂತು ಅಂತ ಎಲ್ಲೂ ಇಲ್ಲ, ಜ್ವರ ಬಂದು ಬಿದ್ದೋಗಿಲ್ಲ ದೇವರು. ಶೈವಜ್ವರವನ್ನ ಪ್ರಯೋಗ ಮಾಡಿದ ತಕ್ಷಣ ವೈಷ್ಣವ ಜ್ವರದಿಂದ ಖಂಡಿಸಿದ. ಸ್ವಾರಸ್ಯ ಏನು ಅಂದ್ರೆ ಕೃಷ್ಣ 18 ದಿನಗಳ ಯುದ್ಧಕ್ಕೆ ನಿರಾಯುಧನಾಗಿ ಬಂದ. ಜರಾಸಂದನ 414 ಅಕ್ಷೋಹಿಣಿ ಸೇನೆ, ಒಂದಲ್ಲ ಎರಡಲ್ಲ. ಪ್ರತಿ ಬಾರಿ ಜರಾಸಂದ ಕೃಷ್ಣನ ಬಳಿ ಯುದ್ಧಕ್ಕೆ ಬರಬೇಕಾದ್ರೆ 23 ಅಕ್ಷೋಹಿಣಿ ಸೇನೆಯಿಂದ ಸಹಿತನಾಗಿ ಬರ್ತಾ ಇದ್ದ. 23 ಅಕ್ಷೋಹಿಣಿ ಸೇನೆಯಿಂದ 18 ಬಾರಿ ಯುದ್ಧಕ್ಕೆ ಬಂದಿದ್ದಾನೆ. 18 × 23 ಅಂದ್ರೆ 414 ಅಕ್ಷೋಹಿಣಿ ಸೇನೆ ಆಗುತ್ತೆ. ಕೃಷ್ಣ ಏಕಾಕಿಯಾಗಿ ಬಗ್ಗು ಪಡೆದಿದ್ದಾನೆ. ಯಾವ ಪಾಂಡವರ ತುಕಡಿ ಹಿಡ್ಕೊಳ್ಳಿಲ್ಲ, ಚತುರಂಗ ಸೇನೆ ಹಿಡ್ಕೊಳ್ಳಿಲ್ಲ. ಕೃಷ್ಣ ಏಕಾಕಿಯಾಗಿ ಯುದ್ಧ ಮಾಡಿದ್ದಾನೆ. ಕೆಲವೊಮ್ಮೆ ಬಲರಾಮನ ಜೊತೆ ಕರ್ಕೊಂಡು ಹೋಗಿದ್ದಾನಷ್ಟೇ. ಮತ್ ಬಲರಾಮನ ಸಹಾಯ ಪಡೆದ್ನಲ್ಲ ಅಂತ ಅದನ್ನು ಹೇಳಬೇಡಿ. ಬಲರಾಮನಲ್ಲಿರುವ ಭಗವಂತನ ಸನ್ನಿಧಾನ ಶುಕ್ಲಕೇಶ ಅಂತ ಕರೆಸಿಕೊಳ್ಳುತ್ತೆ. ಆ ಶುಕ್ಲಕೇಶ ಅನ್ನುವ ರೂಪ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ದೇವರೇ ಉಭಯ ರೂಪಗಳಲ್ಲಿ ನಿಂತು ಸಂಹಾರ ಮಾಡಿದ ಕಥೆ ಅದು. ನೀವು ಯಾವುದೇ ಕಥೆಗಳು, ಇನ್ನ ಗಾಂಧಾರಿ ಶಾಪ ಅಂತ, ಗಾಂಧಾರಿಯ ಅತಿಯಾದ ಪಾತಿವ್ರತ್ಯದ ಪುಣ್ಯವನ್ನ ನಾಶಪಡಿಸಲಿಕ್ಕೆ ಕೃಷ್ಣ ಶಾಪವನ್ನು ಸ್ವೀಕಾರ ಮಾಡಿದ. ಕೃಷ್ಣನಿಗೆ ಆ ಶಾಪ ತಟ್ಟಿಲ್ಲ, ಕರ್ಮಗಳ ಬಂಧನ ದೇವರಿಗಿಲ್ಲ. ಗಾಂಧಾರಿಯ ಪುಣ್ಯ ಕ್ರಾಸ ಆಯ್ತು. ದೊಡ್ಡವರಿಗೆ ಬೈದ್ರೆ ಈಗ ಹೇಳ್ತಾರಲ್ಲ, ನಾಯಿ ಚಂದ್ರನನ್ನ ನೋಡಿ ಬೊಗಳಿದ್ರೆ ದೇವಲೋಕಕ್ಕೆ ಹಾನಿ ಆಗಲ್ಲ ಅಂತ. ಹಾಗಾಗಿ ಈ ಗಾಂಧಾರಿ ಮಾಡಿದ ತಪ್ಪುಗಳು ಎಷ್ಟು. 100 ಜನ ಕೆಟ್ಟ ಮಕ್ಕಳನ್ನ ಹಡೆದು ಕೃಷ್ಣನನ್ನ ಬೈಯುವಂತಹ ನೈತಿಕತೆ ಎಲ್ಲಿದೆ ಗಾಂಧಾರಿಗೆ? ಆದ್ರೂ ಅವಳಲ್ಲಿ ಗಂಡನ ಬಗ್ಗೆ ಇರುವ ಪಾತಿವ್ರತ್ಯದಿಂದ ಅಧಿಕವಾದ ಪುಣ್ಯ ಇತ್ತು. ಆ ಪುಣ್ಯವನ್ನ ಕ್ರಾಸ ಮಾಡಬೇಕು, ಅದು ದೇವರ ನಿಯಮ. ಅದು ಏಧಮಾನದ್ವಿಟ ಅಂತ ದೇವರಿಗೆ ಹೆಸರು. ಅಧಿಕವಾದ ಪುಣ್ಯವನ್ನು ಮಾಡ್ಲಿಕ್ಕೆ ಬಿಡಲ್ಲ, ಅಧಿಕವಾದ ಪಾಪವನ್ನು ಮಾಡ್ಲಿಕ್ಕೂ ಬಿಡಲ್ಲ ಸಜ್ಜನರ ಕೈಲಿ. ಇದೇ ಅಶ್ವತ್ಥಾಮಾಚಾರ್ಯರು ತುಂಬಾ ಅನ್ಯಾಯಗಳನ್ನು ಮಾಡ್ತಾ ಇದ್ರು. ಕೊನೆಗೆ ಅವರಿಗೆ ಪಶ್ಚಾತ್ತಾಪ ಆಗೋ ಹಾಗೆ ಮಾಡಿದ. ದ್ರೋಣಾಚಾರ್ಯರು ಶಸ್ತ್ರ ಸನ್ಯಾಸ ಮಾಡಿದ್ರು. ಇದೆಲ್ಲ ದೇವರ ಪ್ರೇರಣೆ. ಅವರ ಅಧಃಪತನ ಬಂದಾಗ
ಭೀಷ್ಮಾಚಾರ್ಯರಿಗೆ ಬಾಣ ಪ್ರಯೋಗವನ್ನ ಕೃಷ್ಣನೇ ನಿಂತು ಮಾಡಿಸ್ತಾನೆ. ಇವತ್ತು ಭೀಷ್ಮಾಚಾರ್ಯರನ್ನ ಕೊಲ್ಲಿಲ್ಲ ಅಂದ್ರೆ ಅವರು ಪಾಪ ಭಾಗಿಗಳಾಗ್ತಾರೆ, ಅವ್ರನ್ನ ಕೊಂದು ಸರಿ ಮಾಡಬೇಕು ಅಂತಾನೆ ಕೃಷ್ಣ. ಈ ರೀತಿ ಪುಣ್ಯ ಪಾಪಗಳನ್ನ ತಕ್ಕಡಿಗೆ ಹಾಕಿ ನಿರ್ಣಯ ಮಾಡುವ ಸಾಮರ್ಥ್ಯವುಳ್ಳ ದೇವರಿಗೆ ಅವನಿಗೆ ಶಾಪ ಬಂತು ಅಂದ್ರೆ ಆ ಬೇಡನ ಬಾಣದಿಂದ ಹೊಡೆಸ್ಕೊಂಡ, ಅದಕ್ಕೆ ಬ್ರಾಹ್ಮಣ ಶಾಪ. ಬ್ರಾಹ್ಮಣರೆಲ್ಲ ಹೇಳಿದ್ರು ಸಮಸ್ತ ಯದುಕುಲಕ್ಕೆ ಒಂದು ವನಕ್ಕೆ ಮೃತ್ಯುವಾಗಲಿ ಅಂತ ಶಾಪ ಕೊಟ್ಟಿದ್ರು. ಬ್ರಾಹ್ಮಣರ ಶಾಪವನ್ನ ನೆಪ ಮಾಡಿಕೊಂಡು ಅವತಾರ ಕಾರ್ಯವನ್ನ ಮುಗಿಸಿದ ಅಂತ ಅರ್ಥ. ನಾನು ಯಾರ್ದೋ ಮನೆಗೆ ಹೋಗಿದ್ದೆ, ಯಾರ್ದೋ ಮನೇಲಿ ಬೈತಾ ಇದ್ರು ನೀನು ಹೊರಗೆ ಹೋಗು ಅಂತ. ಅದು ನನಗೇನ್ ತಿಳ್ಕೊಂಡು ನಾನು ಹೊರಗೋದೆ. ನನಗ್ ಬೈದಿದ್ದಲ್ಲ, ಅವ್ರು ಯಾರಿಗೋ ಬೈದ್ರು. ಅಲ್ಲ ನೀವ್ ಯಾಕೆ ಹೊರಗೋದ್ರಿ ಅಂದ್ರೆ ನೀವು ನನಗೆ ಬೈದಂಗಿತ್ತು ಅದಕ್ಕೆ ಹೊರಗೋದೆ ಅಂತ ಹೇಳೋದು. ಅವ್ರು ನಿಮಗಲ್ಲ ರೀ ಬೈದಿದ್ದು. ಇಲ್ಲ ಇಲ್ಲ, ನನಗೂ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕೆ ನಾನು ಅವ್ರ ಮೇಲೆ ಅಪವಾದ ಹಾಕಿ ಹೋದೆ ಅಷ್ಟೇ. ಕೃಷ್ಣ ಮಾಡಿದ್ದು ಇಷ್ಟನ್ನೇ. ಬ್ರಾಹ್ಮಣರ ಶಾಪ ಅದು ಯಾದವ ಕುಲಕ್ಕಿತ್ತು, ಇವನಿಗೆ ಯಾವುದು ಕುಲ? ಪರಮಾತ್ಮನಿಗೆ ಜಾತಿ ಇಲ್ಲ, ಕುಲ ಇಲ್ಲ. ಅದನ್ನ ಅರ್ಥ ಮಾಡಿಸಲಿಕ್ಕೆ ಮತ್ಸ್ಯನಾಗಿ ಬಂದಿದ್ದಾನೆ, ಕೂರ್ಮನಾಗಿ ಬಂದಿದ್ದಾನೆ, ವರಾಹನಾಗಿ ಬಂದಿದ್ದಾನೆ, ನರಸಿಂಹನಾಗಿ ಬಂದಿದ್ದಾನೆ, ಬ್ರಾಹ್ಮಣನಾದ ಪರಶುರಾಮನಾಗಿ ಬಂದಿದ್ದಾನೆ, ಕ್ಷತ್ರಿಯನಾದ ಆ ರಾಮನಾಗಿ ಬಂದಿದ್ದಾನೆ. ಎಲ್ಲಾ ರೂಪಗಳಲ್ಲೂ ಬಂದಿದ್ದಾನೆ ದೇವರು. ಯಾಕೆಂದ್ರೆ ಒಂದು ನಿಖರವಾದ ಕುಲ ಅಂತ ದೇವರಿಗೆ ಅಲ್ಲಿ ಕ್ಷತ್ರಿಯ ಜಾತಿ ಇಲ್ಲ, ಶೂದ್ರ ಜಾತಿ ಇಲ್ಲ ದೇವರಿಗೆ, ಯಾವ ಕರ್ಮಗಳ ಬಂಧನ ಇಲ್ಲ ದೇವರಿಗೆ. ಹಾಗಾಗಿ ಇದೆಲ್ಲ ಪರಮಾತ್ಮನ ಅದ್ಭುತವಾದ ಅಚಿಂತ್ಯ ಲೀಲೆಗಳು ಅಷ್ಟೇ. ಮತ್ತೆ ಆ ವ್ಯಾಧನ ಬಾಣ ನೆಪ ಆಯ್ತು ಅಷ್ಟೇ. ಯಾರಾದ್ರೂ ಕಾಲಿಗೆ ಬಾಣ ಚುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ ಸಾಯ್ತಾರ? ಕೃಷ್ಣ ಕಾಲಿಗೆ ಯಾಕೆ ಬಾಣ ಹೊಡೆಸ್ಕೊಂಡ? ಎದೆ ಹೊಡೆಸ್ಕೊಳ್ಬೇಕಾಗಿತ್ತು. ಕಾಲಿಗೆ ಹೊಡೆದ್ರೆ ಶುಗರ್ ಪೇಷಂಟ್ಗಳಿಗೂ ಕಾಲಿಗೆಲ್ಲ ಆಪರೇಷನ್ ಮಾಡ್ತಾರೆ, ಸಾಯಲ್ಲ. ಕೃಷ್ಣ ಸಾಯ್ತಾನ? ಅತ್ಯಂತ ಹುಲುಮಾನವರಿಗೆ ಆಗದೇ ಇರುವಂತಹ ಮರಣ ಪರಮಾತ್ಮನಿಗೆ ಹೇಗಾಗುತ್ತೆ? ಇದೆಲ್ಲ ಒಂದು ನೆಪ ಮಾಡಿಕೊಂಡ. ಅದಕ್ಕೋಸ್ಕರ ಈ ಕಥೆಗಳನ್ನ ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಅಸುರ ಜನ ಮೋಹಕ್ಕೋಸ್ಕರ ಅಂತ. ತುಂಬಾ ಕೆಟ್ಟ ಜನಗಳಿದ್ದಾರೆ, ಅವರಿಗೆ ಸರಿಯಾದ ಭಗವತ್ ತತ್ವ ಅರ್ಥ ಆಗಬಾರದು, ಅದು ಒಂದು ಉದ್ದೇಶ ಇದೆ. ಯಾಕೆಂದ್ರೆ ಅವರು ಸ್ವರೂಪದಲ್ಲೇ ಕೆಟ್ಟವರು ಇರ್ತಾರೆ. ಇವತ್ತು ಒಳ್ಳೆಯವರಂತೆ ಕಾಣಿಸ್ತಾ ಇರ್ತಾರೆ, ಪುನಃ ನಾಳೆ ಕೆಟ್ಟವರಾಗ್ತಾರೆ ಅವರು. ಒಳ್ಳೆತನ ಎಲ್ಲ ಯಾಕೆ? ಕೆಟ್ಟತನದಲ್ಲಿ ಪರಿವಸಾನ ಆಗುತ್ತೆ. ಆದ್ರಿಂದ ಕೆಟ್ಟವರಿಂದ ಉಪಕಾರ ಪಡಿಬಾರದು, ಕೆಟ್ಟವರ ಸಂಘ ಮಾಡಬಾರದು, ಕೆಟ್ಟವರಿಗೆ ಒಳ್ಳೇದಾಗಬಾರದು. ಒಂದು ದೃಷ್ಟಾಂತ ಹೇಳ್ತೇನೆ. ಆ ಶಕುಂತಲೆ ಕಾಡಿನಲ್ಲಿ ಸಿಕ್ಕಿ ಬಿದ್ಲಂತೆ, ನಳ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಕಾಡಿನಲ್ಲಿ. ಶಕುಂತಲೆ ಒಬ್ಬಳೇ ಆಗಿದ್ದಾಳೆ. ಒಂದು ಹೆಬ್ಬ ಬಂದು ನುಂಗ್ಲಿಕ್ಕೆ ಶುರು ಮಾಡ್ಬಿಡ್ತು. ಆ ಕಾಡಿನಲ್ಲಿರುವಂತಹ ಒಬ್ಬ ಬೇಡ ಕತ್ತಿ ಹಿಡ್ಕೊಂಡು ಬಂದು ಆ ಹೆಬ್ಬಾವನ್ನ ಕಡಿದು ಹಾಕಿ ಶಕುಂತಲೆಯಿಂದ ರಕ್ಷಣೆ ಮಾಡಿದ. ಶಕುಂತಲೆಯಿಂದ ರಕ್ಷಣೆ ಮಾಡಿದ ಮೇಲೆ ಅವಳ ಸೌಂದರ್ಯಕ್ಕೆ ವಶನಾಗಿ ಕಾಮುಕನಾದ ದುಷ್ಟನಾದ ಬೇಡ ಆ ಶಕುಂತಲೆಯನ್ನ ಬಲಾತ್ಕಾರ ಮಾಡ್ತೀನಿ ಅಂತ ಹೊರಟ. ಇದೆಂಥ ಅನ್ಯಾಯ! ಆ ಬೇಡ ಮಾಡಿದ್ದು ಉಪಕಾರನ ಉಪದ್ರವನ? ಪತಿವ್ರತ ಸ್ತ್ರೀ ಬೇಕಾದ್ರೆ ಹೆಬ್ಬಾವಿನ ಉದರದಲ್ಲಿ ಸತ್ತು ಹೋಗ್ತಾಳೆ, ದುಷ್ಟರ ಸಂಘ ಮಾಡಲ್ಲ, ದೇಹದ ಸಂಬಂಧ ಮಾಡಲ್ಲ. ತನ್ನ ಪಾತಿವ್ರತ್ಯಾಗ್ನಿಯಿಂದ ಆ ಬೇಡನನ್ನ ಭಸ್ಮ ಮಾಡಿ ಹಾಕ್ತಾಳೆ. ಶಕುಂತಲೆ ಅಂತಹ ಸಾಮರ್ಥ್ಯ ಇತ್ತು ಅವಳಿಗೆ. ನೋಡ್ಲಿಕ್ಕೆ ಉಪಕಾರದ ಹಾಗೆ ಕಾಣುತ್ತೆ, ಒಳ್ಳೆಯವನಾಗಿ ಕಾಣಿಸಿದ ಬೇಡ, ಆದ್ರೆ ಅವನ ಭಾವ ತುಂಬಾ ದುಷ್ಟವಾಗಿ ಇತ್ತು. ಅದೇ ರೀತಿ ಎಷ್ಟೋ ಜನ ದುಷ್ಟರು ಅವ್ರನ್ನ ಒಳ್ಳೆಯವ್ರು ಮಾಡ್ಬೋದಲ್ವಾ ಅಂದ್ರೆ ತಾತ್ಕಾಲಿಕವಾಗಿ ಒಳ್ಳೆಯವರಂತೆ ಕಾಣಿಸ್ತಾರೆ, ಪುನಃ ಅವರ ಸ್ವರೂಪದಲ್ಲಿ ಕೆಟ್ಟದ್ದೇ ಇರುತ್ತೆ. ಅಂಥವರ ಉಪಕಾರ, ಅಂಥವರ ಸೇವೆ ದೇವರಿಗೆ ಇಷ್ಟ ಆಗಲ್ಲ. ಕೆಟ್ಟವ್ರ ಕೈಲೂ ಸೇವೆ ಮಾಡಿಸ್ಕೊಳ್ಳಿ ದೇವರು, ಅವ್ರನ್ನ ಒಳ್ಳೆಯವ್ರನ್ನ ಮಾಡ್ಲಿ. ಸ್ವರೂಪದಲ್ಲೇ ಕೆಟ್ಟದ್ದಿದೆ. ಮಾವಿನ ಹಣ್ಣನ್ನ ಸ್ವರೂಪದಲ್ಲೇ ನೀವು ಅದನ್ನ ಕಹಿ ಮಾಡಿ ಅಂದ್ರೆ ಅದು ಕಹಿ ಆಗ್ಬಾರ್ದದು. ಬೇವಿನ ಹಣ್ಣನ ಸ್ವರೂಪ ಅದು ಕಹಿಯೇ, ಅದನ್ನ ಸಿಹಿ ಆಗ್ಬಾರ್ದು. ಆಯಾ ಸ್ವಭಾವಗಳು ಹಾಗಾಗೆ ನಡಿಬೇಕು. ಇದೊಂದು ಲೋಕದ ರೀತಿ. ಅದು ದೇವರು ಯಾವುದೇ ಮೂಲಭೂತವಾದ ವ್ಯಕ್ತಿತ್ವವನ್ನ ಬದಲಾಯಿಸುವುದಿಲ್ಲ ದೇವರು. ಆದ್ರಿಂದ ಆಯಾ ದೋಷಗಳಿಗೆ ಪುಷ್ಟಿಯನ್ನು ಕೊಡ್ತಾನೆ. ಯಾರವನಿಗೆ ಬೈಬೇಕೋ ಬೈಲಿಕ್ಕೋ ಅವಕಾಶ ಕೊಡ್ತಾನೆ. 18 ಬಾರಿ 23 ಅಕ್ಷೋಣಿ ಸೇನೆಯನ್ನು ನಾಶಪಡಿಸಿಕೊಂಡ ಜರಾಸಂಧ ಪುನಃ ಕೃಷ್ಣನ ಬಳಿ ಯುದ್ಧಕ್ಕೆ ಯಾಕೆ ಬರಬೇಕಾಗಿತ್ತು? ಪ್ರತಿ ಯುದ್ಧದಲ್ಲೂ ಅವನನ್ನ ನಿರಾಯುಧನನ್ನಾಗಿ ಮಾಡಿ ಉಟ್ಟ ಬಟ್ಟೆಯಲ್ಲಿ ತಲೆ ತಗ್ಗಿಸಿಕೊಂಡು ಮನೆಗೋಡೋ ಹಾಗೆ ಮಾಡಿದ್ದಾನೆ ದೇವರು. ಅಲ್ಲ, 23 ಅಕ್ಷೋಣಿ ಸೇನೆ ಅಂದ್ರೆ ಸಾಮಾನ್ಯನ? ಒಂದು ಅಕ್ಷೋಣಿ ಸೇನೆಯಲ್ಲಿ 50 ಲಕ್ಷ ಜನ ಇರ್ತಾರೆ. 50 ಲಕ್ಷ ಇಂಟು 23 ಅಂತಹದ್ದು 18 ಇಂಟು 23. ಎಷ್ಟು ದೊಡ್ಡ ಸೇನೆ ಆಯ್ತು.
ಅಂತ ಭಯಂಕರವಾದ ಸೇನೆ, ಕೋಟಿ ಕೋಟಿ ಸೇನೆ ಏಕಾಕಿಯಾಗಿ ಕೃಷ್ಣ ಹೊಡೆದಿದ್ದಾನೆ, ನನ್ನನ್ನ ಮೂರಾ ಬಟ್ಟೆ ಮಾಡಿದ್ದಾನೆ, ನಿರಾಯುಧನನ್ನಾಗಿ ಮಾಡಿದ್ದಾನೆ, ನಾನು ಯುದ್ಧಕ್ಕೆ ಹೋಗಬಾರದು, ಕೃಷ್ಣನಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು, ಆಗಿದ್ದಾಗೋಯ್ತು ಅಂತ ಶರಣಾಗತನಾದ್ನ ಜರಾಸಂಧ. 18 ಬಾರಿ ಯುದ್ಧ ಮಾಡಿದ್ರು 19ನೇ ಬಾರಿ ಬರ್ಲಿಕ್ಕೆ ತಯಾರಾದ ಅವನು. ಅವಾಗ ಭೀಮಸೇನದ ಕೈಲಿ ಅವನನ್ನು ಸಂಹಾರ ಮಾಡಿಸಿದ. ಹೀಗೆ ಸ್ವಭಾವಸ್ಯ ಅನಪಹಾಯಾತು ಅಂತಾರೆ. ದುಷ್ಟರ ಸ್ವಭಾವ ಯಾವತ್ತೂ ಬದಲಾಗಲ್ಲ. ನಾಯಿ ಬಾಲ ಡೊಂಕಿ ಅಂತಾರಲ್ಲ ಹಾಗೆ. ಆ ನಾಯಿ ಬಾಲನ್ನ ಹಗಲು ರಾತ್ರಿ ಕೂತ್ಕೊಂಡು ದಬ್ಬೆ ಕಟ್ಟಿ ಸ್ಟ್ರೈಟ್ ಮಾಡ್ತೀನಿ ಅಂದ್ರೆ ದಬ್ಬೆ ತೆಗೆಯುವ ಕಟ್ಟಿದ ತನಕ ಉದ್ದ ಆಗಿರುತ್ತೆ, ತೆಗೆದ ಮೇಲೆ ಮತ್ತೆ ಅದು ಡೊಂಕೆ ಇದು. ಆ ರೀತಿಯಾಗಿ ದುಷ್ಟರ ಸ್ವಭಾವಗಳಿಗೆ ಏನಿದೆ ಅದರ ಅಭಿವ್ಯಕ್ತಿಗೆ ದಾರಿ ಮಾಡಿಕೊಡ್ತಾನೆ, ಶಿಷ್ಟರ ಸ್ವಭಾವಗಳಿಗೂ ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಹಾಗಾಗಿ ನಮ್ಮ ನಮ್ಮ ಭಾವಗಳಿಗೆ ಅನುಗುಣವಾಗಿ ನಾವು ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡಬೇಕು. ಆದ್ರಿಂದ ಭಗವಂತನನ್ನೇ ನಂಬಿ ಪ್ರಹ್ಲಾದ ಬೆಂಕಿಯಿಂದ ರಕ್ಷಿತನಾದ, ಹಾವಿನಿಂದ ರಕ್ಷಿತನಾದ, ನೀರಿನಿಂದ ರಕ್ಷಿತನಾದ, ನೂರಾರು ಉಪದ್ರವಗಳಿಂದ ರಕ್ಷಿತನಾದ ಅಂತ ಕಥೆಗಳನ್ನು ಹೇಳಿ, ಅಂಥ ದೇವರಿಗೆ ಉಪದ್ರವಗಳಿದೆ, ಶಸ್ತ್ರಾಸ್ತ್ರಗಳಿಂದ ಅವನ ಕಾಲ ನಾಶ ಆಯ್ತು, ಪ್ರಾಣ ಹೋಯ್ತು, ಗಾಂಧಾರಿ ಶಾಪ ಬಂತು, ಶೈವಜ್ವರ ಬಂತು, ಹಸಿವಾಯ್ತು ಅಂತೆಲ್ಲ ಹೇಳಿದ್ರೆ ಅಂಥ ದೇವರನ್ನ ನಾವು ಯಾಕೆ ನಂಬಬೇಕು? ಅವನಿಂದ ನಮಗೇನು ಲಾಭ? ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಅದಕ್ಕೆ ವಾದಿರಾಜರು ನಾರಾಯಣ ಅನ್ನುವ ಶಬ್ದವೇ ದೋಷ ದೂರ ಅನ್ನುವ ಅರ್ಥವನ್ನು ಕೊಡ್ತಾ ಇದೆ. ಇದೆಲ್ಲವನ್ನು ಕೂಡ ಅಜ್ಞ ಜನರ ಮೋಹ ನರನಟನೆ. ಮನುಷ್ಯ ಯೋನಿಯಲ್ಲಿ ಬಂದಾಗ ಭಗವಂತ ಮನುಷ್ಯರಂತೆ ನಟನೆ ಮಾಡ್ತಾನೆ, ಅಜ್ಞ ಜನರಿಗೆ ಮೋಹಗೊಳಿಸ್ತಾನೆ, ಅಯೋಗ್ಯ ಜನರಿಗೆ ಅನ್ಯಥಾ ಜ್ಞಾನವನ್ನು ಕೊಡ್ತಾನೆ. ಇಷ್ಟೆಲ್ಲ ಉದ್ದೇಶಗಳಿಂದ ಅವನು ಹೀಗೆ ನಡೆದುಕೊಳ್ತಾನೆ ಅಂತ ವ್ಯಾಖ್ಯಾನ ಮಾಡಿಕೊಳ್ಳಬೇಕೇ ಹೊರತು ಅವತಾರ ರೂಪದಲ್ಲೂ ಮೂಲ ರೂಪದಲ್ಲೂ ಪರಮಾತ್ಮನಿಗೆ ಯಾವ ವ್ಯತ್ಯಾಸಗಳಿಲ್ಲ. ದೇವತೆಗಳಿಗಿನ್ನೂ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ವ್ಯತ್ಯಾಸ ಬರುತ್ತೆ, ಆದ್ರೆ ಪರಮಾತ್ಮನಿಗೂ ಅವನ ಅವತಾರ ರೂಪಗಳಿಗೂ ಯತ್ಕಿಂಚಿತ್ ವ್ಯತ್ಯಾಸಗಳನ್ನು ಕೂಡ ಹೇಳಬಾರದು. ಹಸಿವು ತೃಷೆ ಜರೆ ಮರಣೆ ರೋಗ ರುಜಿನಗಳೆಂಬ. ಹಸಿವೆ ಆಯ್ತು ದೇವರಿಗೆ, ತೃಷೆ ಆಯ್ತು, ಬಾಯಾರಿಕೆ ಆಯ್ತು, ಜರ ಅಂದ್ರೆ ವೃದ್ಧಾಪ್ಯ ಬಂತು, ಮರಣ ಬಂತು, ರೋಗ ಬಂತು, ಕ್ಷುದ್ರ ಉಪದ್ರವಗಳನ್ನ ರುಜಿನ ಅಂತಾರೆ. ಇನ್ಯಾವುದೋ ಸಣ್ಣ ಸಣ್ಣ ಆಪತ್ತುಗಳಿಗೆ ಸಿಕ್ಕಾಕೊಂಡ, ಎಲ್ಲೋ ಗಟ್ಟಿಗೆ ತೆರಳಿಕ್ ಹೋಗಿದ್ದ, ಕಾಡಿಗೆ ಮಳೆ ಬಂತು, ಅವನಿಗೆ ದಾರಿ ಗೊತ್ತಾಗಲಿಲ್ಲ, ಸಾಂದೀಪಿನಿ ಪತ್ನಿ ಸಾಂದೀಪಿನಿಗಳು ಹೋಗಿ ಕೃಷ್ಣನಿಗೆ ದಾರಿ ತೋರಿಸಿದ್ರು. ಇದೆಲ್ಲ ರುಜಿನಗಳು. ದೇವರು ಸೃಷ್ಟಿಕರ್ತ, 14 ಲೋಕಗಳನ್ನ ಸೃಷ್ಟಿ ಮಾಡಿದ ದೇವರಿಗೆ ಕಾಡಿನಿಂದ ಬರುವ ದಾರಿ ಗೊತ್ತಾಗ್ಲಿಲ್ಲ. ಅನಂತಾಸನ ತನಕ ಹೋಗಿ ಭಗವಂತ ಸತ್ತೋಗಿರುವ ಮಕ್ಕಳನ್ನ ತಂದ, ಅಲ್ಲಿಗೆ ಯಾರ್ರೀ ದಾರಿ ತೋರಿಸಿದ್ರು? 24,97,00,000 ಯೋಜನ ದೂರದಲ್ಲಿರುವ ಅನಂತಾಸನಕ್ಕೆ 12 ನಿಮಿಷದಲ್ಲಿ ಹೋಗಿದ್ದಾನೆ ಅರ್ಜುನ ಬ್ರಾಹ್ಮಣರನ್ನ ಕರ್ಕೊಂಡು ದೇವರು ರಥದಲ್ಲಿ. ಅಂತ ದೇವರಿಗೆ ಯಾರು ಗೂಗಲ್ ಮ್ಯಾಪ್ ಹಾಕೊಟ್ರು? ರೋಡ್ ಮ್ಯಾಪ್ ಯಾರು ಹಾಕೊಟ್ಟಿದ್ರು? ಅಂತ ದೇವರಿಗೆ ಕಟ್ಟಿಗೆ ತರಲಿಕ್ಕೆ ಹೋದಾಗ ರಾತ್ರಿ ಕಾಲ ದಾರಿ ಗೊತ್ತಾಗ್ಲಿಲ್ಲ, ಸಾಂದೀಪಿನಿಗಳು ಬಂದು ದಾರಿ ತೋರಿಸಿದ್ರು ಅಂತ ಕಥೆ ಇದೆ. ಇದನ್ನೆಲ್ಲ ರುಜಿನ ಅಂತ ಕರೀತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳು. ಇನ್ನು ಅಸುರ ಪಿಶಾಚಿಗಳ ಭಯ. ಕೃಷ್ಣ ಕೈಲಾಸಕ್ಕೆ ಹೋಗ್ತಾ ಇದ್ದ, ಒಬ್ಬ ಘಂಟಾಕರ್ಣ ಅನ್ನುವ ಪಿಶಾಚಿ ಬಂದ್ಬಿಡ್ತು, ಭಯಪಟ್ಟ ಅಂತ ಇದೆ ಪುರಾಣದಲ್ಲಿ ಕತೆ. ಅಲ್ಲರಿ ಇವನೇ ಮಹಾಭೂತ, ಇವನನ್ನ ನೋಡಿ ಜಗತ್ತು ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಹೆದರಿಕೆಯಿಂದ ಜಗತ್ತಿನ ಎಲ್ಲಾ ಚೇಷ್ಟೆಗಳು, ಭಗವಂತನ ಚೇಷ್ಟೆಗಳ ಹೆದರಿಕೆಯಿಂದ ಎಲ್ಲಾ ಜಗತ್ತಿನ ಚೇಷ್ಟೆಗಳು ನಡೆಯುತ್ತೆ. ಅಂಥ ಪರಮಾತ್ಮನಿಗೆ ಯಾವ ಭಯಗಳಿದೆ? ಯಾವ ಪಿಶಾಚಿಗಳ ಭಯ ಇದೆ? ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ, ಅಂದ್ರೆ ದುಃಖ ಬರಬಾರದು. ಆ ಘಂಟಾಕರ್ಣ ಪಿಶಾಚಿಗಳಿಗೆ ರುದ್ರದೇವರು ಹೇಳಿರ್ತಾರೆ, ನೀನ್ ದೇವರನ್ನ ದರ್ಶನ ಮಾಡು. ಅವರೆಲ್ಲ ತುಂಬಾ ಘಂಟಾಕರ್ಣ ಏನ್ ಮಾಡಿರ್ತಾನೆ, ವಿಷ್ಣುವಿನ ನಾಮ ಕೇಳಿಸ್ಕೊಳ್ಬಾರದು ಅಂತ ಯಾವಾಗಲೂ ಕಿವಿಲ್ ಗಂಟೆ ಕಟ್ಕೊಂಡು ಬಡ್ಕೋತಿರ್ತಾನ ಅವನು. ಹರಿನಾಮ ಕಿವಿ ಕೇಳಿಸಬಾರದು ಅಂತ ಅವನ ಸಂಕಲ್ಪ. ಅಯ್ಯೋ ನನ್ನ ಆರಾಧ್ಯ ದೈವಪ್ಪ ವಿಷ್ಣು, ಇಲ್ಲಿ ತನಕ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡು ಅಂತ ವಿಷ್ಣುವಿನ ಬಳಿ ಬಂದು ಆ ಘಂಟಾಕರ್ಣ ತನ್ನ ಪಾಪವನ್ನು ಪರಿಮಾರ್ಜನೆ ಮಾಡಿಕೊಂಡ ಅಂತ ಕಥೆ ಇದೆ. ಇನ್ನೆಲ್ಲೋ ಪುರಾಣದಲ್ಲಿ ಮೋಹಕವಾಗಿದೆ, ಆ ಘಂಟಾಕರ್ಣ ಪಿಶಾಚಿಗೆ ಭಯಪಟ್ಟ ದೇವರು ಅಂತ ಮೋಹಕವಾದ ಕಥೆ ಇದೆ. ಇದೆಲ್ಲವೂ ಕೂಡ ಯಶೋದೆ ಮಗು ಇದ್ದಾಗ ನಿನಗೆ ಪಿಶಾಚಿ ಬಂದ್ಬಿಡುತ್ತೆ, ಊಟ ಮಾಡು ಅಂತ ಹೇಳಿದ ಕಥೆ ಹಾಗೆ ಇದೆಲ್ಲ. ಇದ್ಯಾವುದು ದೇವರಿಗಿಲ್ಲ. ಯಾಕೆ ಅಂದ್ರೆ ದೇವರ ಶಕ್ತಿ ಎಂಥದ್ದು?
ಅವನು ಪ್ರಳಯ ಮಾಡ್ತಾನೆ ನೋಡಿ. ಸಪ್ತದ್ವೀಪಗಳಲ್ಲಿರುವ ಬೆಳೆದಿರುವ ಧಾನ್ಯ, ಕಂದಮೂಲ, ಫಲಶಾಖ, ಮೃಗ, ಪಕ್ಷಿ, ಪ್ರಾಣಿ, ಸಪ್ತ ಸಾಗರದಲ್ಲಿರುವ ಜಲಜಂತುಗಳು ಇದೆಲ್ಲ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ ಒಂದು ತುತ್ತಾಗುತ್ತಂತೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರಿ ಯಸ್ಯೋಪಸೇಚನಂ ಕೈತ್ಥಾ ವೇದಯತ್ರ ಸಹ. ಉಪನಿಷತ್ ಹೇಳುತ್ತೆ, ಬ್ರಹ್ಮಕ್ಷತ್ರ ಅನ್ನುವ ಜಾತಿಗಳು, ಬ್ರಾಹ್ಮಣ ಕ್ಷತ್ರಿಯ ಜಾತಿಗಳು ಅಂದ್ರೆ ಜಾತಿಗೆ ನಿಯಾಮಕರಾಗಿರುವಂತಹ ವಾಯುದೇವರು, ಬ್ರಹ್ಮದೇವರು, ರುದ್ರದೇವರು ಇವರೆಲ್ಲರೂ ಭಗವಂತನಿಗೆ ಒಂದು ತುತ್ತಾಗಿ ಹೋಗ್ತಾರಂತೆ. ಆಮೇಲೆ ಮೃತ್ಯುದೇವ ಇದ್ದಾನಲ್ಲ, ಅವನು ಆ ಬ್ರಹ್ಮದೇವರೆಂಬ ಜಗತ್ತೆಂಬ ತುತ್ತನ್ನು ತಿನ್ನಬೇಕಾದ್ರೆ ಮೃತ್ಯುದೇವತೆ ತುಪ್ಪ ಅಂತೆ, ಒಂದು ಸ್ಪೂನ್ ತುಪ್ಪ ಆಗಿ ಹೋಗ್ತಾನಂತೆ. 7 ಕೋಟಿ ಯೋಜನ ಗಾತ್ರದ ಇಡೀ ಭೂಮಿಯ ಮಾಂಸ, 100 ಕೋಟಿ ಯೋಜನ ಬ್ರಹ್ಮಾಂಡ, ಅದರಲ್ಲಿ 7 ಕೋಟಿ ಯೋಜನದಲ್ಲಿ ಜೀವರಾಶಿಗಳು ಬದುಕ್ತಾರೆ. ಆ ಜೀವರಾಶಿಗಳ ಮಾಂಸ ಏನಿದೆ ಅದು ಪರಮಾತ್ಮನಿಗೆ ಭೂರಿ ಭೋಜನ. ಲಕ್ಷ್ಮೀದೇವಿಯೇ ಜ್ವಾಲೆ ರೂಪದಲ್ಲಿ ಲವಣ, ಇಕ್ಷು, ಮಧು, ದಧಿ, ಘೃತ, ಕ್ಷೀರ ಸಮುದ್ರಗಳನ್ನು ಬೆರೆಸಿ ಬ್ರಹ್ಮಾಂಡ ಕಟಾಹದಲ್ಲಿ ಪಾಕ ಮಾಡ್ತಾಳಂತೆ. ಅದನ್ನೆಲ್ಲ ಅನಾಯಾಸವಾಗಿ ನುಂಗಿಕೊಳ್ತಾನೆ. ಸಮುದ್ರದ ನೀರನ್ನು ಕುಡಿದು ಆ ಜೀರ್ಣ ಆಗ್ಲಿ ಅಂತ ಆಚಮನ ಮಾಡ್ತಾನೆ. ಕೊನೆಗೆ 100 ಕೋಟಿ ಯೋಜನದ ಬ್ರಹ್ಮಾಂಡದ ಏನು ಕರ್ಪರ ಇದೆ ಪಾತ್ರೆ, ಅದನ್ನ ಪುಡಿ ಮಾಡಿ ಸುವರ್ಣ ಭಸ್ಮ ಮಾಡಿ ಸೇವನೆ ಮಾಡ್ತಾನಂತೆ. ಬಾಕ್ಯ ಜಲಾವರಣವನ್ನು ಕೂಡ ಬ್ರಹ್ಮಾಂಡದ ಮೇಲೆ 10,000 ಕೋಟಿ ಯೋಜನ, 100 ಕೋಟಿ ಬ್ರಹ್ಮಾಂಡ ಆದ್ರೆ 1000 ಕೋಟಿ ಯೋಜನದಷ್ಟು ನೀರಿದೆ. ಅದನ್ನ ಕಷಾಯ ತರ ಕುಡಿತಾನಂತೆ ದೇವರು. ಇಂಥ ದೇವರಿಗೆ ಈ ಜಗತ್ತಿನಲ್ಲಿ ಚಳಿ ಜ್ವರ ಬಂತು, ಹಸಿವೆ ಆಯ್ತು, ನೀರಡಿಕೆ ಆಯ್ತು, ಬ್ರಹ್ಮಾಂಡವನ್ನೇ ನುಂಗಿದರೂ ಪರಮಾತ್ಮನಿಗೆ ಅದು ಒಂದು ತುತ್ತಾಯ್ತು. ಅಂತಹ ಪರಮಾತ್ಮನ ಹೊಟ್ಟೆ ತುಂಬಿಸುವ ತುತ್ತು ಯಾವ ಬ್ರಾಹ್ಮಣರ ಮನೆಯ ಪಾತ್ರೆಯಲ್ಲಿದೆ ಅನ್ನ? ಯಾವ ಗೋಪಿಯರ ಮನೆಯ ಪಾತ್ರೆಗಳಂತಹ ಬೆಣ್ಣೆ ಇದೆ? ಆದ್ರಿಂದ ಇದೆಲ್ಲವೂ ಕೂಡ ಅವನು ಈ ತರ ಮಾಡಿದ್ದೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಇದರ ದೇವರು ಮಾಡಿದ ಚೇಷ್ಟೆಗಳಷ್ಟೇ, ನಹರಿ ಚೇಷ್ಟ, ನೃಹರಿ ಚೇಷ್ಟ, ಪರಮಾತ್ಮ ಮಾಡಿದ ಒಂದು ಲೀಲೆಗಳಷ್ಟೇ ಹೊರತು ಬ್ರಹ್ಮಾಂಡವನ್ನೇ ತನ್ನ ರೋಮಕೂಪದಲ್ಲಿ ಧರಿಸಿರುವ ಪರಮಾತ್ಮ ಗೋವರ್ಧನ ಬೆಟ್ಟ ಎತ್ತಿದ, ಅದು ಒಂದು ಲೀಲೆ. ಬ್ರಹ್ಮದೇವರನ್ನೇ ಸಂಹಾರ ಮಾಡೋ ಪರಮಾತ್ಮ ಪೂತನೆಯನ್ನ ಸಂಹಾರ ಮಾಡಿದ, ದೊಡ್ಡ ಸಂಗತಿಗಳೇ ಅಲ್ಲ. ಆಯಾ ಕಾಲದಲ್ಲಿ ಜಗತ್ತಿಗೆ ಆವರಿಸಿದ ಆಪತ್ತುಗಳು ಬೇರೆ ಯಾರಿಂದಲೂ ಪರಿಹಾರ ಆಗ್ತಾ ಇರಲಿಲ್ಲ. ದೇವರು ಅನಾಯಾಸವಾಗಿ ಹೇಳಿದ್ನಲ್ಲ, ಜರಾಸಂಧನ ಸೇನೆಯನ್ನ ವಿನೋದದಿಂದ ದೇವರು, ಮಕ್ಕಳು ಮೊಬೈಲ್ ಅಲ್ಲಿ ಗೇಮ್ ಆಟ ಆಡ್ತಾ ಶೂಟ್ ಮಾಡ್ತಿರ್ತಾರಲ್ಲ, ಆ ತರ ಶೂಟ್ ಮಾಡಿದಾನೆ ಜರಾಸಂಧನ ಸೇನೆಯನ್ನ ದೇವರು ಪ್ರತ್ಯಕ್ಷವಾಗಿ. ಅವನಿಗೆ ಇದೆಲ್ಲ ಯಾವ ಲೆಕ್ಕ? ಅವನಿಗೆ ಯಾಕೆ ಇಂತಹ ಅನ್ಯಾಯಗಳಾಗಲಿಕ್ಕೆ ಸಾಧ್ಯ? ಆದ್ರಿಂದ ನಾರಾಯಣ ಶಬ್ದ ಹೇಳ್ತಾ ಇದೆ, ಯಾವುದೇ ದೋಷಗಳಿದ್ದವನು ನಾರಾಯಣ ಅಂತ. ಅವನಿಗೆ ಆ ದೋಷಗಳನ್ನು ಮನೆಗೆ ಅದನ್ನು ಉಪಸಂಹಾರ ಮಾಡ್ತಾರೆ. ಪಶು ಮೊದಲಾಗಿ ನೆನೆಯದು, ಇದೊಂದು ಶಬ್ದ ಸ್ವಲ್ಪ ಕಠಿಣ ಇಲ್ಲಿ. ಪಶು ಅಂದ್ರೆ ಪಸಿವು ಅಂತ ಅರ್ಥ. ಪಶು ಶಬ್ದಕ್ಕೆ ಪಶು ಅಂತ ಅರ್ಥ. ಅಲ್ಲಿ ನೋಡಿ, ಸಕಾರದೇ ಪ್ರಾಸ ಇದೆ, ಹಸಿವು, ಅಸುರ, ವ್ಯಸನ, ಪಶು. ಪಶು ಅಲ್ಲ ಅದು, ಪಶು ಅನ್ನುವುದು ಪಾಠ. ಪಶು ಶಬ್ದಕ್ಕೆ ಪಸಿವು, ಹಸಿವು ಅಂತ ಅರ್ಥ. ಹಾಲು, ಪಾಲು ಅಂತೀವಿ, ಹಕಾರಕ್ಕೆ ಪಕಾರ ಹೇಳ್ತೀವಿ. ಹಾಗೆ ಇಲ್ಲಿ ಹಸಿವು ಅನ್ನೋದಕ್ಕೆ ಪಸಿವು ಅಂತ ಹೇಳಿದ್ದಾರೆ. ಪಶು ಮೊದಲಾಗಿ ನೆನೆಯುವುದು ಅಂದ್ರೆ ಹಸಿವು ಮೊದಲಾದ ದೋಷಗಳನ್ನ ಹೇಳಬೇಡಿ. ಇದ್ದಕ್ಕಿದ್ದಾಗಿ ಪಶು ಮೊದಲಾಗಿ ನೆನೆಯುವುದು ಅನ್ನೋದ್ರೆ ಅರ್ಥನೇ ಆಗಲ್ಲ. ಪಶು ಅಂತ ನೆನಿಬೇಡಿ ದೇವರನ್ನ ಅಂದ್ರೆ ಏನ್ ಹೇಳ್ಬೇಕು? ಪಶುಗಳಂತೆ ತಿಂತಾನೆ ಅಂತ ಆಲೋಚನೆ ಮಾಡಬೇಡಿ ಅಂತ, ಹೀಗೆಲ್ಲ ದೂರದ ಅರ್ಥಗಳನ್ನ ಕಲ್ಪನೆ ಮಾಡಬೇಕು. ಅದ್ರ ಬದಲು ಸುಂದರವಾದ ಪಾಠ ಏನು ಅಂದ್ರೆ, ಪಶು ಮೊದಲಾಗಿ ನೆನೆಯದು. ಪಶು ಅಂದ್ರೆ ಪಸಿವು, ಹಸಿವು, ಹಸಿವು ಮೊದಲಾದ ದೋಷಗಳು ಪರಮಾತ್ಮನಿಗಿಲ್ಲ ಅಂತ ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. ಹೀಗೆ ಪರಮಾತ್ಮನಿಗೆ ನಾರಾಯಣ ಅನ್ನುವ ಶಬ್ದಾರ್ಥದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಭಕ್ತೋಪಿ ಯಾತನಾಂ ನಾರ್ಹೇತ್ ಕಿಂ ಪುನಸ್ಸ ಮಹಾಪ್ರಭು ಅಂತ, ಅವನ ನಂಬಿದ ಭಕ್ತರಿಗೆ ಯಾವುದೇ ರೋಗದ ರುಜಿನಗಳಿಲ್ಲ ಅಂತಂದಾಗ, ನಾರಾಯಣೇತಿ ಮಂತ್ರೋಸ್ತಿ ಭಾಗಸ್ತಿ ವಶವರ್ತಿನಿ ನಾರಾಯಣಾನ್ನಿ, ನಿಮಗೆ ಯಾವುದೇ ರೀತಿಯಾದ ದುಃಖಗಳಾಗಲ್ಲ. ಗೋವುಗಳಿಗೆಲ್ಲ ಭಯಂಕರವಾದ ಮಳೆಯ ಪೀಡೆ ಉಂಟಾಯ್ತು.
ಕರುಣಾ ಸ್ವಭಾವದ ಭಗವಂತ ಆ ಗೋವರ್ಧನ ಬೆಟ್ಟವನ್ನು ಎತ್ತಿ ಅವರನ್ನೆಲ್ಲ ರಕ್ಷಣೆ ಮಾಡಿದ. ಯಾವುದೇ ರೀತಿ 7 ದಿನ ಭಯಂಕರವಾದ ಮಳೆಯಿಂದ ಹಾನಿಯಾಗಲಿಲ್ಲ, ಜ್ವರ ಬರಲಿಲ್ಲ. ಅವನ ನಂಬಿದವರಿಗೆ ಯಾವುದೇ ಅನರ್ಥಗಳಾಗಲಿಲ್ಲ. ಆತರ ಇದ್ದಾಗ ವೇದವೇದ್ಯನಾದ ಪರಮಾತ್ಮನಿಗೆ ವ್ಯಸನ ಬಂತು, ದೋಷ ಬಂತು ಅಂತ ಹೇಳಿದ್ರೆ ಇದು ಅತ್ಯಂತ ಅಪ್ರಾಮಾಣಿಕವಾಗುತ್ತೆ. ಆದ್ರಿಂದ ನಾರ ಅಂದ್ರೆ ನಿರ್ದುಷ್ಟವಾದ ವೇದಗಳು, ಅವುಗಳಿಗೆ ಆಶ್ರಯ. ನಾರಾಯಣ ಅಂದ್ರೆ ಇನ್ನೊಂದರ್ಥ. ನಾರ ಅಂದ್ರೆ ನಿರ್ದುಷ್ಟವಾದ ವೇದಗಳು, ಅವುಗಳಿಗೆ ಆಶ್ರಯನಾದ ಪರಮಾತ್ಮನಿಗೆ ಯಾವುದೇ ದೋಷಗಳಿಲ್ಲ ಅನ್ನುವುದನ್ನ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಈ ಪದ್ಯದ ಸ್ವಾರಸಿಕವಾದ ಅರ್ಥ. ಹಾಗಾಗಿ ಮನುಷ್ಯ ಲೋಕದಲ್ಲಿ ಭಗವಂತ ಬಂದು ಅಜ್ಞ ಜನರಂತೆ, ಮುಗ್ಧರಂತೆ, ಬದ್ಧನಂತೆ ತೋರಿಸಿಕೊಂಡ್ರೆ ಅದಕ್ಕೆ ಸರಿಯಾಗಿ ವ್ಯಾಖ್ಯಾನ ಮಾಡಿಕೊಳ್ಳಬೇಕೇ ಹೊರತು ಅವತಾರ ರೂಪಗಳಲ್ಲಿರುವ ಪರಮಾತ್ಮನಿಗೆ ಈಗ ರಾಮಾವತಾರದಲ್ಲಿ ಸೀತೆಯನ್ನು ಕಳ್ಕೊಂಡು ವ್ಯಸನ ಪಟ್ಟ. ವೇದ ಮಂತ್ರವೇ ಹೇಳ್ತಾ ಇದೆ, ಸ್ತ್ರೀ ಕೃತಂ ಕಶ್ಮಲಂ ರಾಮೋ ನಾಶ್ನುವೀತ. ಸ್ತ್ರೀ ನಿಮಿತ್ತವಾದ ಯಾವ ದುಃಖಗಳನ್ನು ಪರಮಾತ್ಮ ಅನುಭವಿಸಲಿಲ್ಲ ಅಂತ ಸ್ಪಷ್ಟ ವೇದ ಮಾತುಗಳಿದೆ, ಭಾಗವತದ ಮಾತುಗಳಿದೆ. ಕಂಡಲ್ಲಿ ನಂಗೆ ಸೀತೆ ಬೇಕು, ಸೀತೆ ಬೇಕು ಅಂತ ಅಳ್ತಾ ಇದ್ದ. ಸೀತೆಗೂ ರಾಮನಿಗೂ ಮೊದಲನೇದು ವಿಯೋಗವೇ ಇಲ್ಲ. ಬ್ರಹ್ಮಸೂತ್ರಗಳಿಂದ ನಿರ್ಣಯ ಆಗಿದೆ. ಭಗವಂತನ ಅವತಾರ ರೂಪದಲ್ಲಾಗ್ಲಿ ಮೂಲ ರೂಪದಲ್ಲಾಗ್ಲಿ ಲಕ್ಷ್ಮೀದೇವಿಗೆ ಸಮನ ಅಂತ ಹೆಸರು. ಎಲ್ಲಾ ಕಡೆಗೂ ವ್ಯಾಪ್ತಳಾಗಿರ್ತಾಳೆ, ವಿಯೋಗವೇ ಇಲ್ಲ. ಆ ರಾವಣ ಅಪಹಾರ ಮಾಡಿದ್ದು ಬೆದರು ಬೊಂಬೆಯನ್ನ. ಅಂತಹ ಅನೇಕ ಜನಗಳಿಗೆ ಆಶ್ರಯವನ್ನು ಕೊಟ್ಟ ಕೃಷ್ಣಾವತಾರದಲ್ಲಿ ಪರಮಾತ್ಮ ತನ್ನ ಹೆಂಡತಿಯನ್ನೇ ಕಳ್ಕೊಳ್ತಾನ. ಒಂದು ರಾಜ ಹೇಗಾಗ್ತಾನೆ? 10 ಹೆಣ್ಮಕ್ಕಳ ಕಣ್ಣೀರನ್ನು ಒರೆಸಿದ ಕೃಷ್ಣ ತನ್ನ ಹೆಂಡತಿಯನ್ನೇ ಕಳ್ಕೊಂಡ ಅಂದ್ರೆ ಒಂದು ರಾಜನಾಗ್ಲಿಕ್ಕೆ ಹೇಗೆ ಅರ್ಹನಾಗ್ತಾನೆ? ಇದೆಲ್ಲ ಅಸುರ ಜನ ಮೋಹ. ಅಜ್ಞಾನಿಗಳಿಗೆ ಅಜ್ಞಾನ ಬರುವ ವ್ಯಾಪಾರಗಳು. ಮೊದಲಾಗಿ ಎನ್ನುವ ಶಬ್ದದಿಂದ ಇದನ್ನೆಲ್ಲ ಹೇಳಿದ್ದಾರೆ. ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ಉಳಿದ ಯಾವುದೇ ಅವತಾರಗಳಲ್ಲಿಯೂ ಕೂಡ ಪರಮಾತ್ಮನಲ್ಲಿ ದೋಷಗಳನ್ನ ಹೇಳಬೇಡಿ ಎನ್ನುವುದನ್ನ ವ್ಯಾಖ್ಯಾನ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ವಾದಿರಾದಿರ ಒಂದೊಂದು ಪದ್ಯಗಳಲ್ಲಿಯೂ ಕೂಡ ಸಮಗ್ರ ಪುರಾಣಗಳ ಸಾರ ಏನು, ನಾವು ಪುರಾಣಗಳನ್ನ ಓದುವ ಪದ್ಧತಿ ಹೇಗಿರಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವ ವ್ಯಾಪಕವಾದ ಜ್ಞಾನದ ತೊರೆ ಹರಿದಿದೆ ಇದರಲ್ಲಿ. ವಿಶೇಷವಾದ ಈ ಚಿಂತನೆಯನ್ನ ಇವತ್ತು ಭಗವಂತನಿಗೆ ಸಮರ್ಪಣೆ ಮಾಡೋಣ. 1-2-3 ದಿನಗಳ ಕಾಲ ಒಂದೊಂದೇ ಶ್ಲೋಕ ಮಾಡ್ತೇನೆ. ನನಗೆ ಇನ್ನೊಂದು ಅನಿವಾರ್ಯವಾದ ಪಾಠ ಇದೆ. ಇವತ್ತಿಷ್ಟು ಸಾಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.